ಪ್ರಪಂಚದಲ್ಲಿ ಅಣ್ಣ ಬಸವಣ್ಣನವರ ಅಂತರಾಳದಲ್ಲಿ ನಡೆದು ಈ ವೇದಿಕೆ ಮೇಲೆ ನಮ್ಮೆಲ್ಲರ ಮಧ್ಯದಲ್ಲಿ ಇದ್ದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತು ಜಾತ್ಯತೀತ ಮನೋಭಾವಕ್ಕೆ ಶಕ್ತಿ ತುಂಬಬೇಕಂತಕ್ಕಂಥ ಒಂದು ಆಶೀರ್ವಾದ ಮಾಡಲಿಕ್ಕೆ ಕರ್ನಾಟಕದ ಘನ ಸರ್ಕಾರದ ಇನ್ನೊಂದು ಮುಖ್ಯಮಂತ್ರಿಗಳು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿಗಳ ಆದಿಯಾಗಿ ಎಲ್ಲ ಗೌರವಾನ್ವಿತ ಸಚಿವರೇ, ಶಾಸಕರೇ, ಮಾಜಿ ಶಾಸಕರೇ, ವೇದಿಕೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ತಾಯಂದಿರ ಆತ್ಮೀಯರೇ, ಪತ್ರಕರ್ತರು, ನಮ್ಮ ಸಮಾಜದ ಎಲ್ಲ ಹಿರಿಯರೇ, ತಾಯಂದಿರೇ, ಪತ್ರಿಕಾ ಪ್ರತಿನಿಧಿಗಳು, ಕರ್ನಾಟಕದಲ್ಲಿ ಅನೇಕ ಉಪಚುನಾವಣೆಗಳನ್ನು ನಾವು ಎದುರಿಸಿದ್ದೇವೆ. ಆದರೆ ಈ ಎರಡು ಚುನಾವಣೆಗಳಲ್ಲಿ ವಿಶೇಷವಾಗಿ ಬಾಗಲಕೋಟೆ ಮೇಲೆ ಇಡೀ ಕರ್ನಾಟಕ ಜನರ ಒಂದು ಗಮನ ಇದೆ. ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಯೊಂದು ಸಮಾಜಕ್ಕೆ ನಿವೇದನೆ ಮಾಡಿಕೊಂಡಿದ್ದಾರೆ. ಅದರ ಉದ್ದೇಶ ಇಷ್ಟೇ, ಕರ್ನಾಟಕ ಸಾಮರಸ್ಯದಿಂದ ಬದುಕಿದ್ರೆ ಇವತ್ತು ಕರ್ನಾಟಕ ಇಡೀ ದೇಶದಲ್ಲಿ 2ನೇ ಸ್ಥಾನದಲ್ಲಿದೆ. ಇದೇ ಉದ್ದೇಶ ಇಟ್ಕೊಂಡು ಜನ ಸಾಮರಸ್ಯದಿಂದ ಇಲ್ಲಿ ಮತದಾನ ಮಾಡಿದ್ರೆ ಒಂದು ಜಾತ್ಯತೀತ ಪಕ್ಷಕ್ಕೆ ಒಂದು ಬೆಂಬಲ ಕೊಟ್ಟಂತ ಆಗ್ತದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಆ ಒಂದು ಕಳಕಳಿಯ ಹಿನ್ನೆಲೆಯಲ್ಲಿ ನಿರಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಮಧ್ಯದಲ್ಲಿದ್ದಾರೆ. ನಾನು ನಿಮ್ಮೆಲ್ಲರಲ್ಲಿ ಕೇವಲ ನೀವು ಪಂಚಮಸಾಲಿ ಸಮಾಜದವರು ಅಂತ ಹೇಳಿ ನಿಮ್ಮಲ್ಲಿ ನಿವೇದನೆ ಮಾಡೋದಿಲ್ಲ. ಈ ಸಮಾಜದಲ್ಲಿ ಎಲ್ಲ ಜಾತಿಗಳು, ಅನೇಕ ವೀರಶ ಲಿಂಗಾಯತರಲ್ಲಿ ಉಪ ಪಂಗಡಗಳಿದೆ, ಅದರಲ್ಲಿ ಪಂಚಮಸಾಲಿ ಸಮಾಜ ಒಂದು. ಈ ಸಮಾಜ ಇಷ್ಟು ಬೆಳಕಿ ಬರಬೇಕಾದ್ರೆ ಪ್ರಾಯಶಃ ವೀರಾಣಿ ಕಿತ್ತೂರು ಚೆನ್ನಮ್ಮನೇ ಕಾರಣ ಅಂತಂದ್ರೆ ಅದು ತಪ್ಪಾಗಿಲ್ಲ ಅಂತ ಹೇಳಿ ನಾನು ಹೇಳಬೇಕಾಗ್ತದೆ. ಆದ್ರೆ ಅವಳಲ್ಲಿ ಇರ್ತಕ್ಕಂಥ ಒಂದು ಹೃದಯ ವೈಶಾಲ್ಯತೆ ಎಂಥದ್ದು ಅಂದ್ರೆ, ಸಂಗೊಳ್ಳಿ ರಾಯಣ್ಣ ಅವರ ಒಂದು ಸುಪುತ್ರರಾಗಿ ಜೀವನವನ್ನು ಸಾಗಿಸಿದ್ರು ಅಂತ ಹೇಳಿ ಇವತ್ತು ನಾವು ಕಿತ್ತೂರು ಚೆನ್ನಮ್ಮನ್ನ ನೆನೀತೀವಿ. ಇವತ್ತು ಬಸವಣ್ಣ ಒಬ್ಬ ಬ್ರಾಹ್ಮಣ, ಆದ್ರೆ ವೀರಶೈವ ಲಿಂಗಾಯತ ಧರ್ಮ ಯಾಕೆ ಅಪ್ಕೊಂಡ್ರಪ್ಪ ಅಂತಂದ್ರೆ, ಈ ಸಮಾಜ, ಈ ದೇಶದಲ್ಲಿ ಯಾವ್ದಾದ್ರೂ ಸಮಾಜ ಜಾತ್ಯತೀತವಾಗಿ ಬದುಕಿದ್ರೆ ಅದು ವೀರಶೈವ ಲಿಂಗಾಯತ ಸಮಾಜ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳಬೇಕಾಗ್ತದೆ. ಅಂತ ಒಂದು ಸಮಾಜದಲ್ಲಿ ನಾವು ಪಂಚಮಸಾಲಿಯವರು ಈಗಾಗಲೇ BR ಪಾಟೀಲ್ ಹೇಳಿದಾಗೆ ಕಾಯಕದ ಕೆಲಸ ಮಾಡಿ ಸಮಾಜದ ಸರ್ವಸಮ್ಮತಿಯಿಂದ ಬದುಕನ್ನು ನಡೆಸಿದ್ದೀವಿ. ಈ ಬದುಕು ನಿರಂತರವಾಗಿ ಉಳಿಬೇಕು. ಆದರೆ ಇವತ್ತು ವಿಶೇಷವಾಗಿ ಪಂಚಮಸಾಲಿ ಸಮಾಜದವರು ಅನೇಕ ಬೇಡಿಕೆಗಳನ್ನ ಸನ್ಮಾನ್ಯ ಮುಖ್ಯಮಂತ್ರಿ ಮುಂದೆ ಇಟ್ಟಿದ್ದೀವಿ. ಬಾಗಲಕೋಟೆಯಲ್ಲಿ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ಮೂರ್ತಿ ಪ್ರತಿಷ್ಠಾಪನೆ ಆಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನೀವು ಸರ್ಕಾರ ಎಷ್ಟು ಸಹಾಯ ಮಾಡ್ತದೋ ಬಿಡ್ತದೋ ಅದು 2ನೇ ಮಾತು. ಆದರೆ ನನ್ನ ವತಿಯಿಂದ 25 ಲಕ್ಷ ರೂಪಾಯಿ ನಾನು ಆ ಮೂರ್ತಿ ಮಾತನ್ನ ಈ ಸಂದರ್ಭದಲ್ಲಿ ಹೇಳುವುದ್ರ ಜೊತೆಗೆ ನನ್ನ ಜೊತೆ ಅನೇಕರು ಕೊಡ್ತಾರೆ. ನಮ್ಮ ಸಮಾಜದಲ್ಲಿ ಕಾಶಪ್ಪನವರು, ವಿನಯ್ ಕುಲಕರ್ಣಿಯವರು, ಆಳಂಬಿಯವರ ಪಾಟೀಲರು ಎಲ್ಲರೂ ಇಲ್ಲೇ ಇದ್ದೀವಿ. ನಾವೆಲ್ಲರೂ ಒಂದು 10-20 ಲಕ್ಷ ರೂಪಾಯಿ ಹಾಕಿದ್ರು ಕೂಡ ಆಗ್ತದೆ. ನಾವು 10-20 ಹಾಕಿದ್ರೆ ಬಹಳ ದೊಡ್ಡದಲ್ಲ. ಬರೀ ವೀರಶೈವ ಪಂಚಮಸಾಲಿ ಸಮಾಜದವರು ಈ ರಾಜ್ಯದಲ್ಲಿ 1 ರೂಪಾಯಿ ಒಬ್ಬ ಕೊಟ್ರೆ ಇಂಥ 10 ಮೂರ್ತಿ ನಾವು ನಿರ್ಮಾಣ ಮಾಡಬಹುದು ಅನ್ನತಕ್ಕಂಥ ಈ ಮಾತನ್ನ ಈಗಾಗಲೇ ಅನೇಕ ಬಾರಿ ಈ ವೀರಶೈವ ಪಂಚಮಸಾಲಿ ಇರುವ ಸ್ವಾಮಿಗಳಿಗೆ ಹೇಳಿದ್ದೆ. ಒಂದು ಅರ್ಬನ್ ಬ್ಯಾಂಕ್ ಮಾಡಿ ಅದಕ್ಕೆ ಬೇಕಾದ್ರೆ ನಾನೇ ದೇಣಿಗೆ ಕೊಡ್ತೀನಿ, ಬಹಳ ಜನ ಕೊಡ್ತಾರೆ.
ಅವಾಗ ಯಾವುದೇ ಸರ್ಕಾರ, ಇವತ್ತು ಸಿದ್ದರಾಮಯ್ಯನವ್ರ ಸರ್ಕಾರ ಇರ್ಬೋದು, ನಾಳೆ ಬೇರೆಯವ್ರ ಸರ್ಕಾರ ಬರ್ಬೋದು, ಆದ್ರೆ ಅವಾಗ ಬೇಡ್ಲಿಕ್ಕೆ ಆಗೋದಿಲ್ಲ. ಎಲ್ಲ ಸರ್ಕಾರಗಳ ಮುಂದೆ ಕೈ ಹೊಡೋದು ಬೇಡ. ದಯಮಾಡಿ ನಮ್ಮ ಸಮಾಜದವರೆಲ್ಲ ಸದೃಢ ಮನೋಭಾವದಿಂದ ಈ ಇಚ್ಛಾಶಕ್ತಿಯನ್ನ ಪ್ರಕಟ ಮಾಡಬೇಕು ಅಂತೇಳಿ ತಮ್ಮಲ್ಲಿ ಕಳಕಳಿಯ ಮನವಿ ಮಾಡಿಕೊಂಡು, ಇವತ್ತು ಇನ್ನೊಂದು ನಾನು ಕಳಕಳಿಯಿಂದ ನಿವೇದನೆ ಮಾಡೋದೇನಪ್ಪ ಅಂದ್ರೆ, ಈ ಸಮಾಜ ಇವತ್ತು ಬಹಳಷ್ಟು ಇಡೀ ಉತ್ತರ ಕರ್ನಾಟಕದಲ್ಲಿ, ವಿಶೇಷವಾಗಿ ಬಿಜಾಪುರ, ಬೆಳಗಾವಿ, ಬಾಗಲಕೋಟೆನಲ್ಲಿ ಸಾಕಷ್ಟು ಜನಸಂಖ್ಯೆ ಇದೆ. ಇವತ್ತು ನಾಳೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಈ ಪ್ರತಿಷ್ಠಿತ ಚುನಾವಣೆಯಲ್ಲಿ ನಿಮ್ಮ ಸಮಾಜದವರಲ್ಲಿ ನಾನು ಇಷ್ಟೇ ವಿನಂತಿ ಮಾಡ್ಕೊಳ್ತೀನಿ. ಹಿಂದೆ ನಾನು ಮತ್ತು ವಿಜಯನಗರ ಕೂಡ ವೀಣಾ ಕಾಶಪ್ಪನವ್ರು ನಿಲ್ಲಿಸಿದ್ವಿ, ಎಷ್ಟೇ ಪ್ರಯತ್ನ ಮಾಡಿದ್ರು ಆಗಲಿಲ್ಲ. ಸ್ವಂತ ನನ್ನ ಮಗಳನ್ನು ಕೂಡ ನಿಲ್ಲಿಸಿದ್ವಿ, ಪ್ರಯತ್ನ ಮಾಡಿದ್ರು ಆಗಲಿಲ್ಲ. ಆದ್ರೆ ಸನ್ಮಾನ್ಯ ಸಿದ್ದರಾಮಯ್ಯನವರ ಆಶೀರ್ವಾದ ಇದ್ರೆ ಖಂಡಿತ ನಮ್ಮ ಸಮಾಜದಿಂದ ಇನ್ನೂ ಯಾರಾದ್ರೂ ಬಂದ್ರೆ ಅವ್ರು ಖಂಡಿತ ಆಗ್ತಾರೆ ಅನ್ನತಕ್ಕಂಥ ಅಭಿಲಾಷೆ ನಾನು ನಡೆಸ್ತೀನಿ. ನನ್ನಿಂದ ಆಗ್ಬೇಕು ಅಂತೇನಿಲ್ಲ, ಯಾರು ಬೇಕಾದ್ರೂ ಸನ್ಮಾನ್ಯ ಸಿದ್ದರಾಮಯ್ಯನವರ ಆಶೀರ್ವಾದ ಮಾಡಿದ್ರೆ ಈ ಸಮಾಜದಲ್ಲಿ ಬೆಳೀತಾರೆ ಅಂತಕ್ಕಂಥ ಅಭಿಲಾಷೆಯನ್ನ ವ್ಯಕ್ತಪಡಿಸಿ ಈ ಸಮಾಜದ ಅನೇಕ ಬೇಡಿಕೆಗಳನ್ನ ತಾವು ಅವ್ರ ಮುಂದೆ ಇಟ್ಟಿದ್ದೀರಿ. ಅವ್ರ ಸಮಯ ಬಹಳ ಕಡಿಮೆ ಇರೋದ್ರಿಂದ ನಾನು ಹೆಚ್ಚಿಗೆ ಮಾತನಾಡ್ಲಿಕ್ಕೆ ಹೋಗೋದಿಲ್ಲ. ನಿಮ್ಮೆಲ್ಲರ ಅಭಿಲಾಷೆ ಅಂತೆ ಮಾನ್ಯ ಮುಖ್ಯಮಂತ್ರಿಗಳು ನೀವು ಮಾಡಿದ್ರು ವರ್ತಿಸ್ತಾರೆ, ನೀವು ಮಾಡದೇ ಇದ್ರು ವರ್ತಿಸ್ತಾರೆ. ಇದು ನನ್ನ ಆತ್ಮವಿಶ್ವಾಸದ ಮಾತಿದು. ಅದಕ್ಕೆ ನೀವು ಮಾಡೋದು ಬಿಡ್ಬೇಕಂತ ಅದರ ಅರ್ಥ ಅಲ್ಲ. ನೀವು ಈ ಸರ್ತಿ ನಿಮಗೂ ಒಂದು ಪ್ರತಿಷ್ಠೆ ಕಡ ಇದೆ, ನೀವು ಮಾಡಬೇಕು. ಬಾಗಲಕೋಟೆಯಿಂದ ಎಲ್ಲ ದಿವಸ ಕನ್ಸಲ್ಸಲ್ಲಿ ಸಮಾಜದವ್ರು ಏನಿದ್ದೀರಿ, ನಿಮ್ಮ ಇಷ್ಟು ಕಟ್ಪರಿಪರಿಯಾಗಿ ಅವ್ರು ಮನವಿ ಮಾಡ್ಕೊಂಡಾಗ ಸ್ಪಂದಿಸ್ತಕ್ಕಂಥ ಹೃದಯ ವೈಶಾಲ್ಯತೆ ನಮ್ಮ ಸಮಾಜದಲ್ಲಿ ಇರಬೇಕು ಅಂತಕ್ಕಂಥ ಕಳಕಳಿಯ ಮನವಿಯನ್ನು ಮಾಡಿಕೊಂಡು, ನಾವೆಲ್ಲೇ ಇದ್ರು, ಎಷ್ಟೇ ಜನ ಇದ್ರು, ನೀವು ಯಾರ್ಯಾರಿಗೆ ಮನವೊಲಿಸಿ ನಿಮ್ಮ ಮತಯಾಚನೆ ಸತ್ಪಾತ್ರ ದಾನ ಮಾಡ್ತಕ್ಕಂಥ ಶಕ್ತಿ ಇದೆ ಅಂತವ್ರು ಮನವೊಲಿಸಿ, ವಿಶೇಷವಾಗಿ ಈ ಚುನಾವಣೆಯಲ್ಲಿ ವೀರ್ ಸಾಹೇಬ್ ಕನ್ಸೂಲ್ ಸಾಲರ್ ಕೊಡುಗೆ ಜಾಸ್ತಿ ಇದೆ ಅನ್ನತಕ್ಕಂಥ ಮನೋಭಾವ ವ್ಯಕ್ತ ಮಾಡಬೇಕು ಅನ್ನತಕ್ಕಂಥ ಅಭಿಲಾಷೆಯನ್ನ ವ್ಯಕ್ತ ಮಾಡಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡತಕ್ಕಂಥ ಅವಕಾಶ ಕೊಟ್ಟಿದ್ದ ಎಲ್ಲ ಸಂಯೋಜಕರಿಗೆ ಕೃತಜ್ಞತೆಯನ್ನು ಹೇಳಿ, ನಾನು ಇನ್ನೊಂದು ಮಾತು ಹೇಳಬೇಕಾಗ್ತದೆ. ಯಾವುದೇ ಒಬ್ಬ ನಾಯಕ ಒಂದು ಜಾತಿಯಿಂದ ಒಂದು ಮತದಿಂದ ಎಂದೂ ನಾಯಕನಾಗೋದಿಲ್ಲ. ಇವತ್ತು ಸನ್ಮಾನ್ ಸಿದ್ದರಾಮಯ್ಯನವ್ರಿಗೆ ಕೇವಲ ಕೂತು ಓಟ್ ಹಾಕಿದ್ರೆ ಅವರು ಮುಖ್ಯಮಂತ್ರಿ ಆಗ್ತಿರ್ಲಿಲ್ಲ. ಇಡೀ ರಾಜ್ಯದ ಜನ ಓಟ್ ಹಾಕಿ ಸನ್ಮಾನ್ ಸಿದ್ದರಾಮಯ್ಯನವ್ರನ್ನ ರಾಜ್ಯದಲ್ಲಿ ಒಬ್ಬ ಜಾತ್ಯತೀತ ನಾಯಕನಾಗಿ ನಿರ್ಮಿಸಿದ್ರೆ ಅದು ತಪ್ಪಾಗಲಿಕ್ಕಿಲ್ಲ ಅಂತ ನಾನು ಹೇಳಬೇಕಾಗ್ತದೆ. ಅಂತ ಮನೋಭಾವವನ್ನು ಉಳಿಸ್ಕೊಂಡು ಸಮಾಜದ ಮನಸ್ಸನ್ನ ಗೆಲ್ತಕ್ಕಂಥ ದಿಸೆಯಲ್ಲಿ ನಮ್ಮ ಸಮಾಜ ಕೂಡ ಮುಂಚೂಣಿಯಲ್ಲಿ ಬರಲಿ ಅಂತೇಳಿ ಹಾರೈಸಿ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.